ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ನಮ್ಮ ಆಯುಧ ಪೂಜೆ ಸೆಲೆಬ್ರೇಷನ್ನ ತೋರಿಸಿದ್ದೆ. ಹಾಗೆ ನಾವು ವಿಜಯದಶಮಿಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ, ಮಂಟಪನೆಲ್ಲ ಹೇಗೆ ಡೆಕೋರೇಟ್ ಮಾಡಿ ರೆಡಿ ಮಾಡ್ತಿದ್ದೀವಿ ಅಂತ ಕೂಡ ತೋರಿಸಿದ್ದೆ. ನಿಮಗೆ ಮಂಟಪ ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಗಿತ್ತು. ಸೊ ಇವತ್ತಿನ ದಿನ ನಾವು ವಿಜಯದಶಮಿ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ, ಯಾರ್ಯಾರೆಲ್ಲ ಬಂದಿದ್ದರು ಅಂತೆಲ್ಲ ತೋರಿಸ್ತಿದ್ದೀನಿ. ಬೆಳಗ್ಗೆನೇ ಎಲ್ಲರೂ ಅಡುಗೆಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಪೂಜೆಗೋಸ್ಕರ ಕೂಡ ಅಲ್ಲಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬಾಗಿಲಿಗೆ ತೋರಣ ಆಗಿರ್ಬೋದು, ಹಾಗೆ ತುಳಸಿ ಕಟ್ಟೆ ಡೆಕೋರೇಷನ್ ಆಗಿರ್ಬೋದು. ಹಾಗೆ ನಮ್ಮ ಹೌಸ್ ಹೆಲ್ಪರ್ ಕೂಡ ಬಂದು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಪೂಜೆಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಪೂಜೆಗೆ ನಮ್ಮ ಚಿಕ್ಕ ಮಾವಂಗೆ ಕರ್ಕೊಂಡು ಬರೋಕ್ಕೆ ಕಾರ್ತಿಕ್ ಹೋಗಿದ್ದಾರೆ. ಅಷ್ಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ರೆಡಿ ಮಾಡಿಟ್ರೆ ಬೇಗ ಪೂಜೆ ಆಗುತ್ತೆ ಅಂತ. ಯಾಕಂದರೆ ಪೂಜೆ ಆಗೋವರೆಗೂ ತಿಂಡಿ ಮಾಡೋಂಗಿಲ್ಲ, ಊಟ ಮಾಡೋಂಗಿಲ್ಲ, ಅಡುಗೆ ಸ್ಟಾರ್ಟ್ ಮಾಡೋಗಿಲ್ಲ. ಸೊ ಎಲ್ಲನೂ ಬೇಗ ಆಗಬೇಕು. ಎಲ್ಲರೂ ಹಸಿಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವು ರಾತ್ರಿಯೇ ಮಂಟಪನ ಸ್ವಲ್ಪ ಡೆಕೋರೇಷನ್ ಮಾಡಿ ಇಟ್ಟಿದ್ದರಿಂದ ಬೆಳಗ್ಗೆ ನಮಗೆ ಲೇಟ್ ಆಗಲಿಲ್ಲ. ಈಗ ದೊಡ್ಡಮ್ಮ ಗಂಧನ ತೇಯ್ತಾ ಇದ್ದಾರೆ. ಗಂಧ ತುಂಬಾ ಶ್ರೇಷ್ಠ. ಶ್ರೀಗಂಧದಿಂದ ಪೂಜೆಗೆ ಒಂದು ಹೆಚ್ಚಿನ ಮಹತ್ವನೇ ಸಿಗುತ್ತೆ. ಹಾಗೆಯೇ ಅತ್ತೆ ನಿಂಬೆಹಣ್ಣಿಂದ ದೇವ್ರನ್ನ ಕೂರಿಸೋ ತಟ್ಟೆನ ಡೆಕೋರೇಟ್ ಮಾಡ್ತಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಚಾಮುಂಡಿ ದೇವಿಗೆ ನಿಂಬೆಹಣ್ಣು ತುಂಬಾ ಶ್ರೇಷ್ಠ. ದುರ್ಗಮ್ಮ ಆಗಿರ್ಬೋದು, ಕಾಳಿ, ಚಾಮುಂಡಿ ಎಲ್ಲ ದೇವ್ರಿಗೂ ಅಷ್ಟೇ ನಿಂಬೆಹಣ್ಣು ದೀಪ ಹಚ್ತಾರೆ. ಹರಕೆ ಹೊತ್ತಿರೋರು ಅಷ್ಟು ಒಳ್ಳೆಯದು ನಿಂಬೆಹಣ್ಣು. ಇನ್ನೊಂದು ಕಡೆ ತಿಂಡಿ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಯಾಕಂದರೆ ಪೂಜೆ ಆದ ತಕ್ಷಣ ಎಲ್ಲರೂ ತಿಂಡಿ ಕಾಯ್ತಾ ಇರ್ತಾರೆ ಹಸಿಕೊಂಡು. ನಾನು ಈರುಳ್ಳಿ ಪೇಸ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡುಗೆಗೆ. 2-3 ಐಟಮ್ ಮಾಡ್ತಿರೋದ್ರಿಂದ ಒಂದಷ್ಟು ಈರುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ತುಂಬ ಈರುಳ್ಳಿ ಪೇಸ್ಟ್ ರೆಡಿ ಮಾಡಿರ್ತಾ ಇದ್ದೀನಿ. ಸ್ವಾತಿ ಕೂಡ ಅತ್ತೆಗೆ ಪೂಜೆ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇಡ್ಲಿ ಕುಕ್ಕರಲ್ಲಿ ರೆಡಿ ಆಗ್ತಾ ಇದೆ. ನಾವು ಮನೆ ಹಬ್ಬದ ಸೆಲೆಬ್ರೇಷನ್ಗೆ, ಪೂಜೆಗೆ ಒಂದು 100 ಜನಕ್ಕೆ ಇನ್ವೈಟ್ ಮಾಡಿರೋದ್ರಿಂದ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲ ರೆಸಿಪಿಗೂ ಮೇನ್ ಈರುಳ್ಳಿನೇ. ಸೊ ಈರುಳ್ಳಿ ಪೇಸ್ಟ್ ರೆಡಿ ಮಾಡಿರ್ತಾ ಇದ್ದೀವಿ. ಹಾಗೆ ನಮ್ಮ ಕಸಿನ್ ಅಕ್ಕ ಚಟ್ನಿ ರೆಡಿ ಮಾಡ್ತಾ ಇದ್ದಾರೆ ಇಡ್ಲಿ ಜೊತೆ ತಿನ್ನೋದಕ್ಕೆ. ನಾವು ಒಂದಷ್ಟು ಜನ ಎಲ್ಲರೂ ಸೇರಿ ಪೂಜೆಗೆ, ತಿಂಡಿಗೆ, ಹಾಗೆ ಮಧ್ಯಾಹ್ನದ ಅಡುಗೆಗೆ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದೀವಿ. ಅದಷ್ಟು ಜನಕ್ಕೂ ಇಡ್ಲಿ, ಚಟ್ನಿ, ತಿಂಡಿಗೆ ರೆಡಿ ಮಾಡ್ತಿದ್ದೀವಿ, ಬೇಗ ಆಗೋಗುತ್ತೆ ಅಂತ. ಈಗ ಮಂಟಪದ ಡೆಕೋರೇಷನ್ನು ಫಿನಿಷಿಂಗ್ ಸ್ಟೇಜಿಗೆ ಬಂದಿದೆ. ಚಿಕ್ಕ ಮಾವ ಕೂಡ ಬಂದಿದ್ದಾರೆ ಊರಿಂದ. ಅವರು ಫೈನಲ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಅವರು ತುಂಬಾ ಪರ್ಟಿಕ್ಯುಲರ್, ತುಂಬಾ ನೀಟು, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಹಾಗೆ ಪೂಜೆ ಕೂಡ ತುಂಬ ಸಮಾಧಾನವಾಗಿ, ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾರೆ. ಸೊ ಅವ್ರಿಗೋಸ್ಕರನೇ ನಾವು ಕಾಯ್ತಾ ಇದ್ವಿ. ಈಗ ಅವ್ರು ಬಂದಮೇಲೆ ಪೂಜೆಗೆ ಮಂಟಪದೊಳಗೆ ದೇವಿನ ಕೂರಿಸಿದ್ದಾರೆ. ಹಾಗೆ ದೇವಿಗೂ ಕೂಡ ಹೂವಿನ ಅಲಂಕಾರ ಮಾಡಿದ್ದಾರೆ. ಈಗ ಫೈನಲಿ ಪೂಜೆಗೆ 100% ಎಲ್ಲನೂ ರೆಡಿಯಾಗಿದೆ. ಎಲ್ಲ ಅಲಂಕಾರ ಆದಮೇಲೆ ಫೈನಲ್ ಲುಕ್ ಮಂಟಪಕ್ಕೆ ಹೇಗೆ ಬಂದಿದೆ, ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ಹತ್ತಿರದಿಂದ ಒಳಗಡೆ ದೇವಿ ವಿಗ್ರಹದಿಂದ ಹಿಡಿದು ಒಳಗಡೆ ಡೆಕೋರೇಷನ್, ಲೈಟಿಂಗ್, ಹೂವಿನ ಅಲಂಕಾರ ಎಲ್ಲನೂ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೂ ಕೂಡ ನೆಕ್ಸ್ಟ್ ಟೈಮ್ ದೇವ್ರನ್ನ ಅಥವಾ ದೇವಿನ ಕೂರಿಸಿದಾಗ ಏನಾದರೂ ಐಡಿಯಾಸ್ ಸಿಗ್ಬೋದು, ಹೇಗೆ ಅಲಂಕಾರ ಮಾಡ್ಬೋದು ಅಂತ. ಹೇಗನ್ನಿಸ್ತು ಈ ಚಾಮುಂಡಿ ಅಥವಾ ಕಾಳಿ ದೇವಿಯ ವಿಗ್ರಹ ಮತ್ತು ಪೂಜೆ ವ್ಯವಸ್ಥೆ, ಅಲಂಕಾರ ಎಲ್ಲ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈಗ ಪೂಜೆ ಶುರುವಾಗಿದೆ. ಹೊರಗಡೆ ತುಳಸಿ ಕಟ್ಟೆ ಹತ್ರ ಪೂಜೆ ನಡೀತಾ ಇದೆ. ಅದಾದ ನಂತರ ಒಳಗಡೆ ದೇವಿ ಮಂಟಪಕ್ಕೆ ಕೂಡ ಪೂಜೆ ನಡೆಯುತ್ತೆ. ಹೊರಗಡೆ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಮಂಟಪದ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಪೂಜೆ ಮುಂದುವರಿಯುತ್ತೆ. ಪೂಜೆ ಆದ
ತಕ್ಷಣ ಎಲ್ರಿಗೂ ಹಸಿವಾಗ್ತಾ ಇತ್ತು. ಎಲ್ಲರೂ ಇಡ್ಲಿ ಚಟ್ನಿ ಚೆನ್ನಾಗಿ ತಿಂಡಿ ತಿಂದ್ವಿ. ಈಗ ಎಲ್ರಿಗೂ ಶಕ್ತಿ ಬಂದಿದೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ. ಅತ್ತೆ ಮಟನ್ ಪೀಸಸ್ನ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಿರೋ 2 ಸಪ್ರೇಟ್ ಮಟನ್ ಡಿಶಸ್ಗೆ ಸಪ್ರೇಟ್ ಮಾಡ್ತಾ ಇದ್ದಾರೆ. ಹಾಗೆ ಚಿಕನ್ ಕರಿ ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪನೇ ಚಿಕನ್ ಕರಿ ಮಾಡಿದ್ವಿ, ಯಾಕಂದರೆ ಚಿಕನ್ ಇಷ್ಟಪಡೋರು ತುಂಬಾ ಕಡಿಮೆ, ಮಟನ್ ಇಷ್ಟಪಡೋರೇ ಜಾಸ್ತಿ. ಸೊ ಈಗ ಶರ್ಬತ್ ಕೂಡ ಮಾಡ್ತಾ ಇದ್ದಾರೆ ದೊಡ್ಡಮ್ಮ, ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ಬಾಯಾರಿಕೆ ಆಗ್ತಾ ಇರುತ್ತೆ, ಸುಸ್ತಾಗಿರುತ್ತೆ ಅಂತ ಶರ್ಬತ್ ಕೂಡ ಮಾಡಿಕೊಟ್ಟಿದ್ರು. ಹಾಗೆ ಮಸಾಲೆ ಪೇಸ್ಟ್ ಆಗಿರ್ಬೋದು, ಅದು ಇದು ಎಲ್ಲನೂ ರೆಡಿಯಾಗಿದೆ. ಪೂಜೆನೂ ಕೂಡ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮ ಮನೆಯಲ್ಲಿ ಚಿಕನ್ ತುಂಬ ಇಷ್ಟಪಡೋದು ಕಾರ್ತಿಕ್ ಮತ್ತು ಸ್ವಾತಿ. ಸೊ ಚಿಕನ್ ಕರಿ ರೆಡಿಯಾಗಿದ್ದ ತಕ್ಷಣ ಸ್ವಾತಿಗೆ ಟೇಸ್ಟ್ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಂಡಿಡ್ದು ಹೇಳೋಕ್ಕೆ ಕೊಡ್ತಾ ಇದ್ದಾರೆ. ಚಿಕನ್ ಕರಿ ಆದ ತಕ್ಷಣ ಮಟನ್ ಕರಿ ಮತ್ತು ಮಟನ್ ಗ್ರೇವಿ ರೆಡಿ ಆಗ್ತಾ ಇದೆ. ರೈಟ್ ಸೈಡಲ್ಲಿರೋದು ಮಟನ್ ಗ್ರೇವಿ ರೊಟ್ಟಿ ಜೊತೆ ಊಟ ಮಾಡೋದಕ್ಕೆ, ಲೆಫ್ಟ್ ಸೈಡಲ್ಲಿರೋದು ಮಟನ್ ಕರಿ. ಈ ಮಟನ್ ಕರಿ ರೆಸಿಪಿನ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಅತ್ತೆ ನಮ್ಮ ಮನೆಗೆ ಲಾಸ್ಟ್ 15 ಡೇಸ್ ಬ್ಯಾಕ್ ಬಂದಾಗ ಮನೇಲಿ ಮಾಡಿದ್ರು. ಸೇಮ್ ಅದೇ ರೆಸಿಪಿನೇ ಮಾಡ್ತಾ ಇರೋದು. ನಮ್ಮ ಮನೇಲಿ ಎಲ್ರಿಗೂ ಅತ್ತೆ ಮಾಡೋ ಮಟನ್ ಕರಿ ಫೇವ್ರೆಟ್. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅನ್ನದ ಜೊತೆ ಕರಿ ಮಾಡ್ತಾ ಇದ್ದಾರೆ, ಅಂದರೆ ಸಾರು ಟೈಪು. ರೊಟ್ಟಿ ಜೊತೆ ಥಿಕ್ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಈ ರೈಟ್ ಸೈಡಲ್ಲಿ ಗ್ರೇವಿ ಕೂಡ ಮಾಡ್ತಾ ಇದ್ದಾರೆ. ಮಾವ ಪ್ರತಿ ದಸರಕ್ಕೂ ನಮಗೆ ದಸರಾದು ಏನು ಸಿಂಬಲ್ಲು, ಏನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಯುಧ ಪೂಜೆ ನಾವು ಯಾಕೆ ಮಾಡೋದು ಅಂದರೆ, ಆಯುಧ ಪೂಜೆ ದಿನ ದೇವಿ ರಾಕ್ಷಸ ಸಂಹಾರಕ್ಕೆ ಅಂತ ಹೋದಾಗ ಆಯುಧಗಳನ್ನೆಲ್ಲ ಪೂಜೆ ಮಾಡಿ ಆಮೇಲೆ ತೊಗೊಂಡೋದ್ರು. ಅದಕ್ಕೋಸ್ಕರ ನಾವು ಕೂಡ ಆಯುಧ ಪೂಜೆ ಮಾಡೋದು. ಹಾಗೆ ನೆಕ್ಸ್ಟ್ ಡೇ ಆಯುಧಗಳನ್ನೆಲ್ಲ ತೊಗೊಂಡೋಗಿ ರಾಕ್ಷಸರ ವಿರುದ್ಧ ಹೋರಾಡಿ ವಾರ್ ಮಾಡಿ ಯುದ್ಧ ಮಾಡಿ ಅದರಲ್ಲಿ ಗೆದ್ದು ರಾಕ್ಷಸ ಸಂಹಾರ ಮಾಡಿ ಬಂದಮೇಲೆ ವಿಜಯನ ಆಚರಿಸೋದೇ ವಿಜಯದಶಮಿ. ಸೊ ಇವತ್ತಿನ ದಿನ ನಾವು ದೇವಿ ಮಾಡಿದ್ದ ಸೆಲೆಬ್ರೇಷನ್, ರಾಕ್ಷಸ ಸಂಹಾರ ಮಾಡಿದ ಸೆಲೆಬ್ರೇಷನ್ನ ನಾವು ದೇವಿಗೆ ಈ ರೀತಿ ದೇವಿ ಫೇವ್ರೆಟ್ಸ್ ಅಡುಗೆಗಳನ್ನೆಲ್ಲ ಮಾಡಿ ಎಡೆ ಇಟ್ಟು ದೇವಿ ಮುಂದೆ ಪೂಜೆ ಮಾಡ್ತೀವಿ ಅಂತ. ನಮ್ಮ ಮನೇಲಿ ಯಾವುದೇ ಹಬ್ಬ ಇದ್ರೂ ಊರಿಂದ ದೊಡ್ಡಮ್ಮ ದೊಡ್ಡತ್ತೆ ಚಿಕ್ಕಮ್ಮ ಚಿಕ್ಕತ್ತೆ ಎಲ್ಲರೂ ಬಂದು ಎಲ್ಲರೂ ಅತ್ತೆಗೆ ಹೆಲ್ಪ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಅಡುಗೆ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾ ಮಾಡಿದ್ರೆ ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ. ಈಗ 2 ಮಟನ್ ಐಟಮ್ಸ್ ರೆಡಿಯಾಗಿದೆ. ಫೈನಲಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದೇ ಫಿನಿಶಿಂಗ್ ಸ್ಟೇಜು. ತುಂಬಾ ಯಮ್ಮಿಯಾಗಿತ್ತು. ಎಲ್ಲರೂ ಬಂದಿದ್ದ ಗೆಸ್ಟು ಮಾಡಿದ ರೆಸಿಪೀಸ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಕೆಳಗಡೆ ಶಾಮಿಯಾನ ಹಾಕಿಸಿ ಟೇಬಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಗೆಸ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋ ಟೈಮು. ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರೆ ಅವ್ರನ್ನೆಲ್ಲ ಮಾತಾಡಿಸ್ಬೇಕು, ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಮುಂಚೆನೇ ನಿಮಗೆ ಟೇಬಲ್ ಅರೇಂಜ್ಮೆಂಟ್ಸ್ ಮಾಡುವಾಗಲೇ ವೀಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲರೂ ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ಯಾಕಂದರೆ ಅವ್ರು ಊಟ ಮಾಡುವಾಗ ವೀಡಿಯೋ ತೆಗೆದ್ರೆ ಸ್ವಲ್ಪ ಮುಜುಗರ ಅನಿಸುತ್ತೆ ಅವ್ರಿಗೂ ಕೂಡ. ಕೆಳಗಡೆ ಊಟ ವ್ಯವಸ್ಥೆ ಎಲ್ಲ ಆಗಿ ಊಟ ಸ್ಟಾರ್ಟ್ ಆಗ್ತಿದ್ದಾಗೆ ಮೇಲ್ಗಡೆ ಪೂಜೆ ನಡೆಯುವಾಗ ನನಗೂ ಮತ್ತು ಸ್ವಾತಿಗೂ ಸ್ಪೆಷಲ್ ಪೂಜೆ ಮಾಡಿ ಸ್ಪೆಷಲ್ ಪ್ರಸಾದ ಕೊಟ್ಟರು. ಹೊಸದಾಗಿ ಮದುವೆ ಆಗಿರೋರಿಗೆ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಇದರಿಂದ ಹೊಸ ಸಂಸಾರ ಯಾವುದೇ ತೊಂದರೆ ಇಲ್ದಲೆ ಆರಾಮಾಗಿ ನಡೀಲಿ ಅಂತ ಮಾಡೋ ಪೂಜೆ ಇದು. ನನಗೂ ಸ್ವಾತಿಗೂ ಇದೆಲ್ಲ ತುಂಬ ಹೊಸದು. ಸೊ ನಮಗೆ ಹಿರಿಯರೆಲ್ಲ ಸುತ್ತ ಕೂತು ಹೇಳ್ಕೊಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಎಲ್ಲ. ಈಗ ನಮ್ಮಿಬ್ಬರ ಕೈಯಲ್ಲೂ ಪೂಜೆ ಮಾಡಿಸಿ ಇಬ್ರಿಗೂ ಸ್ಪೆಷಲ್ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ.
ಈ ಪೂಜೆಗೆ ಬರೀ ನಮ್ಮನೆಯವರಷ್ಟೇ ಅಲ್ಲ, ಮನೆಗೆ ಬರೋ ಪ್ರತಿಯೊಬ್ಬರು ಗೆಸ್ಟು ಹಣ್ಣು ಕಾಯಿ ಹೂವು ಎಲ್ಲ ತಂದು ಪೂಜೆ ಮಾಡಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಹೋಗ್ತಾರೆ. ಈ ಕಾಳಿ ದೇವಿ ಅಥವಾ ಚಾಮುಂಡಿ ದೇವಿ ಪೂಜೆ ಮಾಡಿ ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಈ ಪೂಜೆ ಎಲ್ಲನೂ ನೋಡಿದ್ದೀರಾ, ನೀವು ಕೂಡ ಈ ಪೂಜೆಗೆ ಬಂದಷ್ಟೇ ಹತ್ತಿರದಿಂದ ನೋಡಿದ್ದೀರಾ. ಸೊ ನೀವು ಕೂಡ ನಿಮ್ದು ಏನೇ ಬೇಡಿಕೆಗಳಿದ್ರು ಈ ದೇವಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ಹಾಗೇ ಆಗುತ್ತೆ. ಈಗ ಒಬ್ಬೊಬ್ಬರಾಗೆ ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ, ದೊಡ್ಡಮ್ಮನ ಫ್ಯಾಮಿಲಿ, ಚಿಕ್ಕಪ್ಪ ಚಿಕ್ಕಮ್ಮ ಮಾವಂದರು ಎಲ್ಲರ ಫ್ಯಾಮಿಲಿನೂ ಒಬ್ಬೊಬ್ಬರಾಗೆ ಬಂದು ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪೂಜೆಗೆ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅಪ್ಪ ಬಂದಿದ್ದರು. ಮನೆಯಲ್ಲಿ ಕೂಡ, ನಮ್ಮ ಮನೆಯಲ್ಲಿ ಕೂಡ ಊರಲ್ಲಿ ಇದೇ ಪೂಜೆ ಮಾಡಬೇಕಾಗಿತ್ತು, ದಸರಾ ಹಬ್ಬ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು, ಮನೇಲಿ ಒಬ್ಬರಾದರೂ ಇರಲೇಬೇಕು ಅಂತ ಅಮ್ಮ ಅಲ್ಲೇ ಉಳ್ಕೊಂಡ್ರು. ಈ ಪೂಜೆಗೆ ವಿಸಿಟ್ ಮಾಡಲೇಬೇಕು, ತಪ್ಪಿಸ್ಬಾರ್ದು ಅಂತ ಅಪ್ಪಾಜಿ ಮಾತ್ರ ಬಂದಿದ್ದರು. ಸೊ ದೊಡ್ಡಪ್ಪನ ಫ್ಯಾಮಿಲಿ ಜೊತೆ ಅಪ್ಪ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಸೊ ನಾನು ಕಾರ್ತಿಕ್ ಅವ್ರಿಗೆ ಬಾಯ್ ಮಾಡೋಕ್ಕೆ ಬಂದಿದ್ದೀವಿ. ಗೆಸ್ಟ್ಸ್ ಎಲ್ಲ ಹೋಗಿದ್ದಾದಮೇಲೆ ತುಂಬಾ ಟಯರ್ಡ್ ಆಗಿದ್ವಿ. ಸೊ ಎಲ್ಲರೂ ರೆಸ್ಟ್ ತೊಗೊಂಡ್ವಿ. ನಾನು ಸ್ವಾತಿ ಹುಟ್ಟಿದ ಸೀರೆ, ನಮ್ಮ ಮೇಕಪ್ ಲುಕ್ ಎಲ್ಲ ಫೋಟೋಸ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಈಗ ಆಲ್ಮೋಸ್ಟ್ ನೈಟ್ ಆಗಿದೆ. ಊಟ ಆದಮೇಲೆ ನಾನು ಸ್ವಾತಿ ನೆಕ್ಸ್ಟ್ ಡೇ ನಡೀತಿದ್ದ ನಮ್ಮ ಮೀಟ್ ಆ್ಯಂಡ್ ಗ್ರೀಟ್ ಇವೆಂಟ್ಗೆ ಎಲ್ಲನೂ ತಯಾರಿ ನಡೆಸ್ತಾ ಇದ್ದೀವಿ. ನಾನು ಬಾಕ್ಸಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಒಂದು ಚಿಕ್ಕ ಗಿಫ್ಟ್ ಆದರೂ ಕೊಟ್ಟು ಕಳಿಸ್ಲೇಬೇಕು, ಹಾಗೆ ಕಳಿಸ್ಬಾರ್ದು ಅಂತ ಒಂದಷ್ಟು ಬಾಕ್ಸಸ್ನ ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ ಥ್ಯಾಂಕ್ ಯು ನೋಟ್ ಇಡೋದಕ್ಕೆ ಅಂತ ಸ್ವಾತಿ ಎಲ್ಲ ಬಾಕ್ಸಲ್ಲೂ ಇಡೋದಕ್ಕೆ ಥ್ಯಾಂಕ್ ಯು ನೋಟ್ಸ್ ಬರೆದು ಕೊಡ್ತಾ ಇದ್ದಾಳೆ. ಸ್ವಾತಿ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರಿಂಟ್ ಇದ್ದಂಗೆ ಇರುತ್ತೆ. ಸೊ ನಾನೇ ಬರ್ಕೊಡ್ತೀನಿ ನೀಟಾಗಿ ಅಂತ ಹೇಳಿದ್ಲು. ಸುಸ್ತಾಗಿದ್ದರೂ ಕೂಡ ಆಫೀಸಿಂದ ಬಂದು ಎಲ್ಲರಿಗೂ ಥ್ಯಾಂಕ್ ಯು ನೋಟ್ ಬರೆದು ಕೊಡ್ತಾ ಇದ್ದಾಳೆ. ಸೊ ನಾನು ಪ್ರತಿಯೊಂದು ಬಾಕ್ಸಲ್ಲೂ ಒಂದೊಂದು ಚಿಕ್ಕ ಗಿಫ್ಟ್ ಜೊತೆಗೆ ಥ್ಯಾಂಕ್ ಯು ನೋಟ್ ಇಟ್ಟು ಬಾಕ್ಸ್ ಪ್ಯಾಕ್ ಮಾಡಿ ಕವರಲ್ಲಿ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಮಗೆ ಕೆಲಸ ಕಡಿಮೆ ಆಗಲಿ ಅಂತ ಹಿಂದಿನ ದಿನವೇ ಎಲ್ಲ ಮಾಡಿಡ್ತಾ ಇದ್ದೀವಿ. ಈಗ ನಮ್ಮ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಬ್ಯಾಗ್ಸಲ್ಲಿ ಹಾಕಿಟ್ಟಿದ್ದೀವಿ. ನೆಕ್ಸ್ಟ್ ಡೇಗೆ ಚಿಂತೆ ಇಲ್ಲದೆ ಮಲಗ್ಬೋದು. ಈ ವಿಡಿಯೋ ಪಾರ್ಟ್ನರ್ ಆಗಿರೋ ಅಂಥ ಮೀಶೋಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೀಶೋ ಆಲ್ವೇಸ್ ಫೀಮೇಲ್ ಇಂಡಿಪೆಂಡೆನ್ಸ್, ಫೀಮೇಲ್ ಕಾನ್ಫಿಡೆನ್ಸ್ ಬಿಲ್ಡಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಹಾಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಸೊ ನೀವು ಕೂಡ ರೀಸೆಲ್ಲಿಂಗ್ ಮಾಡೋದ್ರ ಮೂಲಕ ಮನೆಯಲ್ಲೇ ಕೂತು ಹಣ ಗಳಿಸ್ಬೋದು. ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ, ಇನ್ಸ್ಟಾಲ್ ಮಾಡಿ, ಆ್ಯಪ್ನ ಓಪನ್ ಮಾಡಿ, ಅಲ್ಲಿರೋ ಒಳ್ಳೊಳ್ಳೆ ಕ್ಯಾಟಗರೀಸ್ನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದ್ರ ಮೂಲಕ ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ಅವರೇ ಆರ್ಡರ್ ಮಾಡ್ಬೋದು, ಇಲ್ಲ ಅವ್ರ ಬದಲು ನೀವೇ ಅವ್ರಿಗೋಸ್ಕರ ಆರ್ಡರ್ ಮಾಡ್ಬೋದು. ನೀವು ಫಿಕ್ಸ್ ಮಾಡಿರೋ ಪ್ರಾಫಿಟ್ ಮಾರ್ಜಿನ್ ನಿಮ್ಮ ಅಕೌಂಟ್ಗೆ ವಿದಿನ್ 10 days ಸಿಗುತ್ತೆ. ನೀವು ನಿಮ್ಮ ಇಷ್ಟ ಬಂದಷ್ಟು ಪ್ರಾಫಿಟ್ ಮಾರ್ಜಿನ್ನ ನೀವು ಫಿಕ್ಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಮನೆಯಲ್ಲೇ ಕೂತು ಆರಾಮಾಗಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ರೀಸೇಲ್ ಮಾಡೋದ್ರ ಮೂಲಕ ಹಣ ಗಳಿಸ್ಬೋದು ಅಂತ ಹೇಳ್ತಿದ್ದೀನಿ.
ಇದಕ್ಕೆ ನಾನು ನನ್ನ ಅರ್ನಿಂಗ್ ಪ್ರೂಫ್ ಕೂಡ ತೋರಿಸಿದ್ದೀನಿ ಒನ್ ಆಫ್ ಮೈ ವ್ಲಾಗ್ಸಲ್ಲಿ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ರೀಸೆಂಟಾಗಿ ನಾನು ಒಂದು ಗಿವ್ ಅವೇ ಕೂಡ ಅನೌನ್ಸ್ ಮಾಡಿದ್ದೆ. ಅಲ್ಲಿ ನಾನು 10 ವಿನ್ನರ್ಸ್ನ ಸೆಲೆಕ್ಟ್ ಮಾಡಿ ಅವ್ರಿಗೆಲ್ರಿಗೂ ನಾನು ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಯಾರಿ ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಆ್ಯಪಿಂದ ತುಂಬಾ ಹಣ ಗಳಿಸ್ಬೋದು. ಸೊ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಬ್ರೌಸ್ ಮಾಡಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಶೇರ್ ಮಾಡಿ, ಹಾಗೆ ಹೆಚ್ಚೆಚ್ಚು ಹಣ ಗಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಸ್ವಾತಿಯ ಮೇಕಪ್ ಲುಕ್ ತೋರಿಸ್ತೀನಿ ಅಂದಿದ್ದೆ. ಇದೇ ನಾವಿಬ್ಬರು ಹುಟ್ಟಿದ ಸಾರಿ, ಜ್ಯುವೆಲ್ರಿ ಮತ್ತು ಮೇಕಪ್ ಲುಕ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮೀಟ್ ಆ್ಯಂಡ್ ಗ್ರೀಟ್ ಇವೆಂಟ್ ಹೇಗಿತ್ತು ಅಂತ ಡೀಟೇಲಾಗಿ ತೋರಿಸ್ತೀನಿ. ಸೊ ವೇಟ್ ಮಾಡ್ತಿರ್ತೀರ ಅಂದ್ಕೊಂಡಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.